ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಎಂದಿದ್ದಾರೆ ಯಾತ್ರಿಗಳು. ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಸ್ ಎಂದಿದ್ದಾರೆ ಕನ್ನಡಿಗರು. ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ. ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ. ಬೇರೆ ಎಲ್ಲರೂ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿ ಹೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಹಾಕುಂಭ ಮೇಳ ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾಕುಂಭ ಮೇಳ. 144 ವರ್ಷಗಳ ನಂತರ ಬರ್ತಾ ಇರುವಂತ ಈ ಮಹಾಕುಂಭ ಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ, ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಸರ್. ನಮಸ್ಕಾರ. ಯಾವ ಭಾಗದಿಂದ ಬಂದಿರಿ? ನಾವು ಚಿತ್ರದುರ್ಗ ಚಳ್ಳಕೆರೆಯಿಂದ ಬಂದಿದ್ವಿ. ಹೆಂಗೈತ್ರಿ ಮಹಾಕುಂಭ? 144 ವರ್ಷಕ್ಕೊಂದ್ಸರಿ ಬರ್ತಾ ಇದೆ. ಬಹಳ ಅದೃಷ್ಟ. ಇನ್ನೊಂದು ಜನ್ಮದಲ್ಲಿ ನಾವು ಸಿಗ್ತೀವೋ ಇಲ್ಲ ಗೊತ್ತಿಲ್ಲ. ಈ 144ರಲ್ಲಿ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಿದೆ. ಜನ ನೋಡಿ ಯಾರು ಹೆದರಬೇಡ್ರಿ, ಫ್ರೀ ಇದೆ, ಬನ್ನಿ. ಎಲ್ಲರೂ ಹಿಂದೂಗಳೆಲ್ಲ ಬಂದು ಒಗ್ಗೂಟಾಗಿ ಒಂದು ಈ ಮಹಾ ಮೇಳದಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ತಿದೀವಿ. ಪಾಪ್ಯುಲೇಷನ್ ಇದೆ, ಮೂವ್ಮೆಂಟ್ ಆಗ್ತಾ ಇದೆ, ಎಲ್ಲೂ ಸ್ಟಾಪಿಂಗ್ ಇಲ್ಲ. ಬಹಳ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಯಾರು ಪ್ಯಾನಿಕ್ ಆಗ್ಬಿಡ್ರಿ, ನೀವು ಏನು ಆಗಲ್ಲ. ಯಾವುದೇ ಏಜ್ ನವ್ರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. ತಮ್ದಾಯ್ತಾ ಪುಣ್ಯ ಸ್ನಾನ? 90 ವರ್ಷದವರು ಕೂಡ ಬರ್ಬೋದು. 90 ವರ್ಷದವರು ಬರ್ಬೋದು, ಮುದುಕರು ಬರ್ಬೋದು. ಏನು ಮಿಸ್ಗೈಡ್ ಇಲ್ಲ. ಸುಮ್ನೆ ಅಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದು ಸರಸ್ವತಿ ಗೇಟ್ ಅಲ್ಲಿಂದ ಎಷ್ಟು ದೂರ ಇದೆ ಇಲ್ಲಿಗೆ? ಸರಸ್ವತಿ ಘಾಟ್ಗೂ ಇಲ್ಲೊಂದು 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡ್ ಬಂದ್ರಿ? ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ಅಂದ್ರೆ ಒಂದು 3-4 ಕಿಲೋಮೀಟರ್ ನಡಿಬೇಕಿರುತ್ತೆ ಮ್ಯಾಕ್ಸಿಮಮ್. ಅಂದ್ರೆ 5 ಆರಂಭ ತರ ಅಷ್ಟೆಲ್ಲ 10-12 ಕಿಲೋಮೀಟರ್ ಆಗಿ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಎಂದಿದ್ದಾರೆ ಯಾತ್ರಿಗಳು. ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಸ್ ಎಂದಿದ್ದಾರೆ ಕನ್ನಡಿಗರು. ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ. ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ. ಬೇರೆ ಎಲ್ಲರೂ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿ ಹೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಹಾಕುಂಭ ಮೇಳ ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾಕುಂಭ ಮೇಳ. 144 ವರ್ಷಗಳ ನಂತರ ಬರ್ತಾ ಇರುವಂತ ಈ ಮಹಾಕುಂಭ ಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ, ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಸರ್. ನಮಸ್ಕಾರ. ಯಾವ ಭಾಗದಿಂದ ಬಂದಿರಿ? ನಾವು ಚಿತ್ರದುರ್ಗ ಚಳ್ಳಕೆರೆಯಿಂದ ಬಂದಿದ್ವಿ. ಹೆಂಗೈತ್ರಿ ಮಹಾಕುಂಭ? 144 ವರ್ಷಕ್ಕೊಂದ್ಸರಿ ಬರ್ತಾ ಇದೆ. ಬಹಳ ಅದೃಷ್ಟ. ಇನ್ನೊಂದು ಜನ್ಮದಲ್ಲಿ ನಾವು ಸಿಗ್ತೀವೋ ಇಲ್ಲ ಗೊತ್ತಿಲ್ಲ. ಈ 144ರಲ್ಲಿ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಿದೆ. ಜನ ನೋಡಿ ಯಾರು ಹೆದರಬೇಡ್ರಿ, ಫ್ರೀ ಇದೆ, ಬನ್ನಿ. ಎಲ್ಲರೂ ಹಿಂದೂಗಳೆಲ್ಲ ಬಂದು ಒಗ್ಗೂಟಾಗಿ ಒಂದು ಈ ಮಹಾ ಮೇಳದಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ತಿದೀವಿ. ಪಾಪ್ಯುಲೇಷನ್ ಇದೆ, ಮೂವ್ಮೆಂಟ್ ಆಗ್ತಾ ಇದೆ, ಎಲ್ಲೂ ಸ್ಟಾಪಿಂಗ್ ಇಲ್ಲ. ಬಹಳ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಯಾರು ಪ್ಯಾನಿಕ್ ಆಗ್ಬಿಡ್ರಿ, ನೀವು ಏನು ಆಗಲ್ಲ. ಯಾವುದೇ ಏಜ್ ನವ್ರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. ತಮ್ದಾಯ್ತಾ ಪುಣ್ಯ ಸ್ನಾನ? 90 ವರ್ಷದವರು ಕೂಡ ಬರ್ಬೋದು. 90 ವರ್ಷದವರು ಬರ್ಬೋದು, ಮುದುಕರು ಬರ್ಬೋದು. ಏನು ಮಿಸ್ಗೈಡ್ ಇಲ್ಲ. ಸುಮ್ನೆ ಅಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದು ಸರಸ್ವತಿ ಗೇಟ್ ಅಲ್ಲಿಂದ ಎಷ್ಟು ದೂರ ಇದೆ ಇಲ್ಲಿಗೆ? ಸರಸ್ವತಿ ಘಾಟ್ಗೂ ಇಲ್ಲೊಂದು 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡ್ ಬಂದ್ರಿ? ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ಅಂದ್ರೆ ಒಂದು 3-4 ಕಿಲೋಮೀಟರ್ ನಡಿಬೇಕಿರುತ್ತೆ ಮ್ಯಾಕ್ಸಿಮಮ್. ಅಂದ್ರೆ 5 ಆರಂಭ ತರ ಅಷ್ಟೆಲ್ಲ 10-12 ಕಿಲೋಮೀಟರ್ ಆಗಿ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಎಂದಿದ್ದಾರೆ ಯಾತ್ರಿಗಳು. ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಸ್ ಎಂದಿದ್ದಾರೆ ಕನ್ನಡಿಗರು. ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ. ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ. ಬೇರೆ ಎಲ್ಲರೂ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿ ಹೇಳ್ತಾ ಇದೆ.
ರಿಪಬ್ಲಿಕ್ ಕನ್ನಡಕ್ಕೆ ಮಹಾಕುಂಭಮೇಳ ಜಯಕಾರ ಹಾಕಿದ್ರು. ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾಕುಂಭಮೇಳ 144 ವರ್ಷಗಳ ನಂತರ ಬರ್ತಾ ಇರುವಂತ ಈ ಮಹಾಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ, ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಸರ್. ನಮಸ್ಕಾರ. ಯಾವ ಭಾಗದಿಂದ ಬಂದಿರಿ ತಾವು? ನಾವು ಚಿತ್ರದುರ್ಗ ಚಳ್ಳಕೆರೆಯಿಂದ ಬಂದಿದ್ವಿ. ಹೆಂಗೈತ್ರಿ ಮಹಾಕುಂಭ? 144 ವರ್ಷಕ್ಕೊಂದ್ಸರಿ ಬರ್ತಾ ಇದೆ. ಬಹಳ ಅದೃಷ್ಟ. ಇನ್ನೊಂದು ಜನ್ಮದಲ್ಲಿ ನಾವು ಸಿಗ್ತೀವೋ ಇಲ್ಲ ಗೊತ್ತಿಲ್ಲ. ಈ 144ರಲ್ಲಿ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಿದೆ. ಜನ ನೋಡಿ ಯಾರು ಹೆದರಬೇಡ್ರಿ, ಫ್ರೀ ಇದೆ, ಬನ್ನಿ. ಎಲ್ಲರೂ ಹಿಂದೂಗಳೆಲ್ಲ ಬಂದು ಒಗ್ಗೂಟಾಗಿ ಒಂದು ಈ ಮಹಾ ಮೇಳದಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ತಿದೀವಿ. ಪಾಪ್ಯುಲೇಷನ್ ಇದೆ, ಮೂವ್ಮೆಂಟ್ ಆಗ್ತಾ ಇದೆ, ಎಲ್ಲೂ ಸ್ಟಾಪಿಂಗ್ ಇಲ್ಲ. ಬಹಳ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಯಾರು ಪ್ಯಾನಿಕ್ ಆಗ್ಬಿಡ್ರಿ, ನೀವು ಏನು ಆಗಲ್ಲ. ಯಾವುದೇ ಏಜ್ ನವ್ರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. ತಮ್ದಾಯ್ತಾ ಪುಣ್ಯ ಸ್ನಾನ? 90 ವರ್ಷದಾದ್ರು ಕೂಡ ಬರ್ಬೋದು. 90 ವರ್ಷದವರು ಬರ್ಬೋದು, ಮುದುಕರು ಬರ್ಬೋದು. ಏನು ಮಿಸ್ಗೈಡ್ ಇಲ್ಲ. ಸುಮ್ನೆ ಅಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದು ಸರಸ್ವತಿ ಗೇಟ್ ಅಲ್ಲಿಂದ ಎಷ್ಟು ದೂರ ಇದೆ ಇಲ್ಲಿಗೆ? ಸರಸ್ವತಿ ಘಾಟ್ಗೂ ಇಲ್ಲೊಂದು 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡ್ ಬಂದ್ರಿ? ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ಅಂದ್ರೆ ಒಂದು 3-4 ಕಿಲೋಮೀಟರ್ ನಡಿಬೇಕಿರುತ್ತೆ ಮ್ಯಾಕ್ಸಿಮಮ್. ಅಂದ್ರೆ 5 ಆರಾಮ್ ತರ ಅಷ್ಟೆಲ್ಲ 10-12 ಕಿಲೋಮೀಟರ್ ಆಗಿ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಉಘೆ ಉಘೆ ಅಂದಿದ್ದಾರೆ ಯಾತ್ರಿಗಳು. ರಿಪಬ್ಲಿಕ್ ಕನ್ನಡದ ವರದಿಗೆ ಬೇಷ್ ಅಂದಿದ್ದಾರೆ ಕನ್ನಡಿಗರು. ರಿಪಬ್ಲಿಕ್ ಕನ್ನಡ ಮಾತ್ರ ಜನರಿಗೆ ಸ್ಪಷ್ಟತೆಯನ್ನ ನೀಡ್ತಾ ಇದೆ. ರಿಪಬ್ಲಿಕ್ನಲ್ಲಿ ಮಹಾಕುಂಭದ ಬಗ್ಗೆ ಪ್ರತಿದಿನ ನಾವು ನೋಡ್ತೀವಿ. ಬೇರೆ ಎಲ್ಲರೂ ಜನರನ್ನ ಭಯ ಬೀಳಿಸ್ತಾ ಇದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅತ್ಯದ್ಭುತವಾದಂತಹ ವರದಿಯ ಮೂಲಕ ಜನರಿಗೆ ಕುಂಭಮೇಳದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿ ಹೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಹಾಕುಂಭಮೇಳ ಜಯಕಾರ ಹಾಕಿದ್ರು. ಒಂದು ಬಾರಿ ಆದರೂ ಕೂಡ ನಮ್ಮ ಜೀವನದಲ್ಲಿ ನೋಡಬೇಕಾದಂತ ಮಹಾಕುಂಭಮೇಳ 144 ವರ್ಷಗಳ ನಂತರ ಬರ್ತಾ ಇರುವಂತ ಈ ಮಹಾಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣವಾಗ್ತಾ ಇದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಬಹುತೇಕ ಜನ ಭಾರತದ ಮೂಲೆ ಮೂಲೆಯಿಂದ, ವಿಶ್ವದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಸರ್. ನಮಸ್ಕಾರ. ಯಾವ ಭಾಗದಿಂದ ಬಂದಿರಿ ತಾವು? ನಾವು ಚಿತ್ರದುರ್ಗ ಚಳ್ಳಕೆರೆಯಿಂದ ಬಂದಿದ್ವಿ. ಹೆಂಗೈತ್ರಿ ಮಹಾಕುಂಭ? 144 ವರ್ಷಕ್ಕೊಂದ್ಸರಿ ಬರ್ತಾ ಇದೆ. ಬಹಳ ಅದೃಷ್ಟ. ಇನ್ನೊಂದು ಜನ್ಮದಲ್ಲಿ ನಾವು ಸಿಗ್ತೀವೋ ಇಲ್ಲ ಗೊತ್ತಿಲ್ಲ. ಈ 144ರಲ್ಲಿ ನಾವೇ ಫಸ್ಟ್ ಟೈಮ್ ಮಾಡಿದೀವಿ ಅಂತ ಬಹಳ ಸಂತೋಷ ಆಗ್ತಿದೆ. ಜನ ನೋಡಿ ಯಾರು ಹೆದರಬೇಡ್ರಿ, ಫ್ರೀ ಇದೆ, ಬನ್ನಿ. ಎಲ್ಲರೂ ಹಿಂದೂಗಳೆಲ್ಲ ಬಂದು ಒಗ್ಗೂಟಾಗಿ ಒಂದು ಈ ಮಹಾ ಮೇಳದಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ತಿದೀವಿ. ಪಾಪ್ಯುಲೇಷನ್ ಇದೆ, ಮೂವ್ಮೆಂಟ್ ಆಗ್ತಾ ಇದೆ, ಎಲ್ಲೂ ಸ್ಟಾಪಿಂಗ್ ಇಲ್ಲ. ಬಹಳ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಯಾರು ಪ್ಯಾನಿಕ್ ಆಗ್ಬಿಡ್ರಿ, ನೀವು ಏನು ಆಗಲ್ಲ. ಯಾವುದೇ ಏಜ್ ನವ್ರು ಬಂದ್ರು ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. ತಮ್ದಾಯ್ತಾ ಪುಣ್ಯ ಸ್ನಾನ? 90 ವರ್ಷದಾದ್ರು ಕೂಡ ಬರ್ಬೋದು. 90 ವರ್ಷದವರು ಬರ್ಬೋದು, ಮುದುಕರು ಬರ್ಬೋದು. ಏನು ಮಿಸ್ಗೈಡ್ ಇಲ್ಲ. ಸುಮ್ನೆ ಅಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದು ಸರಸ್ವತಿ ಗೇಟ್ ಅಲ್ಲಿಂದ ಎಷ್ಟು ದೂರ ಇದೆ ಇಲ್ಲಿಗೆ? ಸರಸ್ವತಿ ಘಾಟ್ಗೂ ಇಲ್ಲೊಂದು 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡ್ ಬಂದ್ರಿ? ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ಅಂದ್ರೆ ಒಂದು 3-4 ಕಿಲೋಮೀಟರ್ ನಡಿಬೇಕಿರುತ್ತೆ ಮ್ಯಾಕ್ಸಿಮಮ್. ಅಂದ್ರೆ 5 ಆರಾಮ್ ತರ ಅಷ್ಟೆಲ್ಲ 10-12 ಕಿಲೋಮೀಟರ್ ಆಗಿ.